ಒಂದೂರಲ್ಲಿ ಗಂಡ ಹೆಂಡತಿ ಇಬ್ಬರು ಇದ್ದರು. ಗಂಡನ ಹೆಸರು ರಾಮಣ್ಣ, ಹೆಂಡತಿಯ ಹೆಸರು ಸುಶೀಲ. ರಾಮಣ್ಣನು ಮನೆಯ ಹಿಂದಿರುವ ಊರಿನ ಸಾಹುಕಾರನ ಹೊಲದಲ್ಲಿ ಬೇಸಾಯ ಮಾಡುತ್ತಿದ್ದ. ಸಾಹುಕಾರನ ಮನೆಗೆ ಕೂಡ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ. ಸುಶೀಲ ಕೂಡ ತನ್ನ ಕೆಲಸ ಎಲ್ಲ ಮುಗಿಸಿ ಅದೇ ಸಾಹುಕಾರನ ಮನೆಯಲ್ಲಿ ಮನೆಗೆಲಸ ಮಾಡುತ್ತಿದ್ದಳು. ಅವರು ತುಂಬ ಬಡವರಾಗಿದ್ದರು. ಎಷ್ಟೆಂದರೆ ಒಂದು ಹೊತ್ತು ಊಟ ಮಾತ್ರ ಸಿಗುತ್ತಿತ್ತು. ಬಡತನಕ್ಕಿಂತ ಅವರಿಗಿದ್ದ ಚಿಂತೆ ಎಂದರೆ ಅವರಿಗೆ ಮಕ್ಕಳಿರಲಿಲ್ಲ. ರಾಮಣ್ಣನಿಗೆ ಆತನ ಎತ್ತು ಭೈರ ಅಂದರೆ ತುಂಬ ಇಷ್ಟ. ಆ ಎತ್ತನ್ನೇ ತನ್ನ ಮಗ ಎಂದು ಇಬ್ಬರು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಹೀಗಿರುವಾಗ ಒಂದು ದಿನ ಸುಶೀಲಾಗೆ ಹೃದಯಾಘಾತ ಆಯಿತು. ಕೂಡಲೇ ನಗರದ ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿನ ವೈದ್ಯರು ಈಕೆಗೆ ಕೂಡಲೇ ಆಪರೇಷನ್ ಮಾಡಬೇಕು ಎಂದರು. ರಾಮಣ್ಣ ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತದೆ ಎಂದು ಕೇಳಿದಾಗ ಸುಮಾರು 30,000 ರಿಂದ 35,000 ಎಂದು ಹೇಳುತ್ತಾರೆ. ರಾಮಣ್ಣನಿಗೆ ದಿಕ್ಕೇ ತೋಚದಂತಾಗುತ್ತದೆ. ಅವನು ಸಾಹುಕಾರನ ಬಳಿ ಹೋಗಿ ತನ್ನ ಕಥೆಯೆಲ್ಲ ಹೇಳಿದಾಗ ಸಾಹುಕಾರ ತನ್ನ ಬಳಿ ಇದ್ದ 10,000 ಹಣವನ್ನು ಕೊಟ್ಟು, ನೀನು ನಿನ್ನ ಹೆಂಡತಿ ಕಷ್ಟಪಟ್ಟು ದುಡಿದುದಕ್ಕೆ ನಾನು ಕೊಡುತ್ತಿದ್ದೇನೆ, ಸಾಲವಾಗಿ ಅಲ್ಲ, ಈಗ ನನ್ನ ಹತ್ರ ಇಷ್ಟ ಇರುವುದು ಎಂದು ಹೇಳಿ 10,000 ಹಣವನ್ನು ಕೊಡುತ್ತಾನೆ. ಆದರೆ ಅವನಿಗೆ ಇನ್ನೂ ಹಣ ಬೇಕಾದ ಕಾರಣ ಅವನು ಊರಿನ ಶ್ರೀಮಂತನಾದ ಮಹದೇವಪ್ಪನ ಬಳಿ 20,000 ಸಾಲವನ್ನು ಪಡೆಯುತ್ತಾನೆ. ಆದರೆ ಅಷ್ಟರೊಳಗೆ ಶಸ್ತ್ರಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸತ್ತು ಹೋಗುತ್ತಾಳೆ. ಆಗ ರಾಮಣ್ಣನಿಗೆ ತುಂಬ ದುಃಖವಾಗುತ್ತದೆ. ರಾಮಣ್ಣ ಏನೂ ಕೆಲಸ ಮಾಡದೆ ದುಃಖದಲ್ಲಿ ಇರುತ್ತಿದ್ದ. ಆದ್ದರಿಂದ ಸಾಲವನ್ನು ತೀರಿಸಲಾಗುವುದಿಲ್ಲ. ಅದಕ್ಕೆ ರಾಮಣ್ಣನ ಎತ್ತು ಭೈರನನ್ನು ಆ ಮಹದೇವಪ್ಪ ಎಳೆದುಕೊಂಡು ಹೋಗುತ್ತಾನೆ. ಅದನ್ನು ಅಲ್ಲಿ ಯಾರೂ ಕೂಡ ಚೆನ್ನಾಗಿ ನೋಡಿಕೊಳ್ಳದ ಕಾರಣ ಭೈರ ಸತ್ತು ಹೋಗುತ್ತದೆ. ಈ ವಿಷಯ ಕೇಳಿ ಮತ್ತಷ್ಟು ಆಘಾತಗೊಂಡ ರಾಮಣ್ಣ ಹೃದಯಾಘಾತವಾಗಿ ಅವನು ಕೂಡ ಸತ್ತು ಹೋಗುತ್ತಾನೆ.